ಹಲೋ ಫ್ರೆಂಡ್ಸ್, ಇದು ಪರಮಾಂಕಣಿ ಅಂತ ಒಂದು ಚಿಕ್ಕ ಊರು. ಈ ಪ್ರದೇಶ ಚೆನ್ನೈ ಪಟ್ಟಣದಲ್ಲಿದೆ. ಈಗ ಇಲ್ಲಿ 3 ದಿನಗಳ ಪ್ರಾರ್ಥನಾ ಕೂಟವನ್ನು TWR ನಡೆಸಿಕೊಡ್ತಾ ಇದ್ದಾರೆ. ಇಲ್ಲಿಯಂತೂ ಈ ದಿನ 750ರಿಂದ 800 ಜನ ಬಂದು ಸೇರಿದ್ದಾರೆ. ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ಕಡೆಗಳೆಲ್ಲ ಜನ ಬಂದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಇದು ಮೊದಲ ದಿನ, ಇವತ್ತೇ ಇದು ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಜನ ಸೇರಿದ್ದಾರೆ. ಮುಖ್ಯ ಅತಿಥಿಗಳು ಹಾಗೂ ಸಂದೇಶಕರಾಗಿ ಆಗಮಿಸಿರುವ ಲಕ್ಷ್ಮೀರವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಲಾಗಿದೆ. ಗಟ್ಟಿಯಾದ ಚಪ್ಪಾಳೆಗೆ ಇವತ್ತು ನಿಮ್ಮ ಮಧ್ಯದಲ್ಲಿರುವುದಕ್ಕೆ ನನಗೆ ಸಂತಸವುಳ್ಳವರಾಗಿದ್ದೇನೆ. ಮತ್ತು ನೀವೆಲ್ಲರಿಗೂ ಮೇಲ್ವರ್ಗದವರಿಂದ ವಂದನೆಯನ್ನು ಸಲ್ಲಿಸಿದೆ. ಮತ್ತು ದೇಶಾದ್ಯಂತ ಇರುವ ಎಲ್ಲ ನಾಯಕರುಗಳ I would like to say thank you to
of you who have gathered here today. ಮತ್ತು ನೆರೆದಿರುವ ನೀವೆಲ್ಲರಿಗೂ ಕೂಡ ಅವರ ಪರವಾಗಿ ನಾನು ಇವರ ವಂದಿಸ್ತೇನೆ. ಮತ್ತು ಅನೇಕ ಜನರ ಬಳಿಗೂ ಕೂಡ ನಾವು ಹೋಗಿದ್ದೇವೆ. When hardship struck us, ನಮಗೆ ಕಠಿಣ ಸಮಯಗಳು ಬಂದಾಗ, when pain comes in our life, ನಮ್ಮ ಜೀವನಗಳಲ್ಲಿ ನೋವುಗಳು ಬಂದಾಗ, when we lack peace in our personal lives, ಮತ್ತು ವೈಯಕ್ತಿಕವಾಗಿ ಕೊರತೆಗಳು ಇದ್ದಾಗ, we could have gone to every people. ನಾವು ಅನೇಕ ಜನರ ಬಳಿಗೆ ಹೋಗಿದ್ದಿರಬಹುದು. But today is a day to draw near to God. ಇಂದು ನಮಗೆ ಇರುವ ಕರೆ ದೇವರ ಬಳಿಗೆ ಬರೋಣ. And the message is also for me. ಮತ್ತು ಈ ಸಂದೇಶ ನನಗೂ ಕೂಡ. And at the start of the year, such as a time like this, But it's so beautiful to be drawn to God. ಮತ್ತು ಈ ವರ್ಷದ ಪ್ರಾರಂಭ ಇಂಥ ಪರಿಸ್ಥಿತಿಯ ಮಧ್ಯ ಬಹಳ ಅದ್ಭುತ ದೇವರ ಬಳಿಗೆ ನಾವು. So you can all turn with me to James chapter 4, verse 8. ಮತ್ತು ನೀವು